ಅವರನ್ನೆಲ್ಲ ಅವರಿಗೆಲ್ಲರಿಗೂ ಸೋಲಿಸಿ ಅವ್ರು ಇದ್ದ ಬಾಂಬ್ ತಗೊಂಡು ನದಿ ಒಳಗೆ ಹಾರ್ತಾನೆ. ಇದು ನಿಜವಾದ ದೇಶ ಪ್ರೇಮ. ಬಾಂಬ್ ಹೊಟ್ಟಿಗೆ ಕಟ್ಟಿಕೊಂಡು ನದಿಗೆ ಹಾರಿ ತನ್ನ ಪ್ರಾಣ ಬಿಡ್ತಾನ. ಇದು ದೇಶ ಪ್ರೇಮ ಅಂದರೆ. ಅವತ್ತೇನಾರ ಅವ ಆ ಕೆಲಸ ಮಾಡಲಿಲ್ಲ ಅಂದರೆ ವಿಭಜನೆ ಒಳಗೆ ಎಷ್ಟು ಊರು ಹಾಳಾಗ್ತಿದ್ವು ನಮಗೆ ಗೊತ್ತಿಲ್ಲ, ಅಷ್ಟು ಊರು ಹಾಳಾಗ್ತಿದ್ವು ಎಲ್ಲ. ಇದು ದೇಶ ಪ್ರೇಮ. ಇದು ನನ್ನ ಊರು ನನ್ನ ದೇಶ ಅನ್ನೋ ಅಭಿಮಾನ ಇರಬೇಕು. ಬರೀ ಈಗ ಆಗಸ್ಟ್ 15 ಬಂತು ಅಂದ್ರೆ ಏನು ಮಾಡ್ತೀವಿ, ಬಡ 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 ವಾಟ್ಸಪ್ನಾಗ ಸ್ಟೇಟಸ್ ಹಾಕೋದು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಮತ್ತು ಏನೋ ಊರಾಗ ಎಲ್ಲರ ಇದ್ದು ಅಂದ್ರೆ ಧ್ವಜಾರೋಹಣ ಮಾಡಿ ಒಂದು ಫೋಟೋ ಹೊಡೆದು ಒಂದು ಧ್ವಜ ಹಾಕ್ಕೊಂಡು ಒಂದು ಇಲ್ಲೊಂದು ಸ್ಟಿಕ್ಕರ್ ಹಚ್ಕೊಂಡು ಧ್ವಜಾರೋಹಣ ಮಾಡಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಇಟ್ಟು ಬಿಡೋದು. ಮತ್ತು ಮರುದಿನ ಏನು ಮಾಡೋದು, ಕಸ ಹಾಕೋದು. ಮರುದಿನ ರೋಡ್ ನಮ್ಮ ಇರ್ತಾವೆ, ಗೌರ್ಮೆಂಟ್ ರೋಡ್ ಅದಂತ ಹಾಳು ಮಾಡುವುದೇ. ಬಸ್ ಯಾವದವೇ ನಾವು ಚಾಲೂ ಮಾಡಿ ಅವನ್ನ ಸುಟ್ಟ ಬಿಡೋದು. ಬಸ್ಗಳು ಯಾರ ಸ್ವತ್ತು? ನಮ್ಮ ಸ್ವಂತ ಅಲ್ಲೇ ನಾವು, ದೇಶದ ಸ್ವತ್ತಲ್ಲೇ ನಾವು. ರಾಜಕಾರಣಿಗಳು ಬರ್ತಾರ ಹೋಗ್ತಾರ, ದೇಶ ಉಳಿಬೇಕಲ್ಲ. ಜಪಾನ್ ದೇಶದಲ್ಲಿ ಸ್ಟ್ರೈಕ್ ಯಾರೂ ಮಾಡೋಕ್ಕೆ ಹೋಗೋದಿಲ್ಲ. ಒಮ್ಮೆ ಜಪಾನ್ ದೇಶದಲ್ಲಿ ಸ್ಟ್ರೈಕ್ ಆಗಿತ್ತು. 2 ತಾಸು ಸ್ಟ್ರೈಕ್ ಆಗಿದ್ದು. ನಮ್ಮಂಗೆ 4 ದಿನ 5 ದಿನ ಅಲ್ಲ, 2 ತಾಸು ಗೌರ್ಮೆಂಟನ್ನು ನಿಲ್ಲಿಸಿದ್ರು ಅವರು. 2 ತಾಸು ಜಪಾನ್ದವ್ರಿಗೆ ಒಂದಿಷ್ಟು ಕೋರಿಕೆಗಳಿದ್ದು, ಮತ್ತು ಸ್ಟ್ರೈಕ್ ಮಾಡಿಲ್ಲ ಅಂದ್ರೆ ಕೋರಿಕೆಯನ್ನು ಈಡೇರಿಸೋದೇ ಇಲ್ಲ ಇವು ಸರ್ಕಾರದವ್ರು. ಅವರು 2 ತಾಸು ಸ್ಟ್ರೈಕ್ ಮಾಡಿದರು ಜಪಾನ್ದವ್ರು. ಆಗ ಅಲ್ಲಿದ್ದ ಮುಖ್ಯ ರಾಷ್ಟ್ರಮಂತ್ರಿ PM ಬಂದು ಕೇಳ್ದ, ಏನು ಬೇಕಾಗೈತಿ ನಿಮ್ಗೆ? ನಮಗೆ ಹಿಂಗೆ ಬೇಕಾಗೈತಿ, ನೀವು ಮಾಡಿಕೊಡಬೇಕು. ಆಯಿತು, ನಾನು ನಿಮಗೆ ಅದನ್ನು ಮಾಡಿಕೊಡ್ತೀನಿ ಅಂತ ಅಲ್ಲೇ ಸೈನ್ ಹಾಕಿ ಕೊಟ್ಟ. ಎಲ್ಲರೂ ಹೋಗ್ತಿದ್ರು. ನಿಲ್ರಿ ಅಂದ ರಾಜ್ಯದ ಪ್ರಧಾನಮಂತ್ರಿ. ನಿಲ್ರಿ, ಎದಕ್ಕೆ? 2 ತಾಸು ನೀವೆಲ್ಲ ಕೆಲಸ ಬಿಟ್ಟಿರಿಲ್ಲ, ಒಂದು ದಿವಸಕ್ಕೆ 2 ತಾಸು ನೀವೆಲ್ಲರೂ ಕೆಲಸ ಬಿಟ್ಟಿರಂದ ಮ್ಯಾಗ ಮತ್ತು ಈಗ ಮುಂದೆ ಬರೋ 1 ವಾರಕ್ಕೆ ನೀವು ಒಂದೊಂದು ತಾಸು ಎಕ್ಸ್ಟ್ರಾ ದುಡಿತೀರೇನು ಕೇಳ್ದ. ಯಾಕೆ? 2 ತಾಸು ಬಿಟ್ಟಿದ್ರಲ್ಲ, ಲುಕ್ಸಾನ್ ಆಗ್ಯದ ದೇಶಕ್ಕೆ. ಈಗ 2 ತಾಸದ್ದನ್ನು ನೀವು ಮುಂದೆ ಬರೋ ಒಂದು ತಾಸು ಎಕ್ಸ್ಟ್ರಾ ದುಡಿದ್ರೆ ಮತ್ತು ನನ್ನ ದೇಶದ ಎಕಾನಮಿ ಚಲೋ ಆಗ್ತದ, ನೀವು ಮಾಡ್ತೀರೇನು ಕೇಳ್ದ. ಮಾಡ್ರಿ ಅಂತ ಆರ್ಡರ್ ಮಾಡಲಿಲ್ಲ, ಕೇಳ್ದ. ಮಾಡ್ತೀರೇನು ಅಂತ ಕೇಳ್ದ. ಅವ್ರಂದ್ರು ಮಾಡ್ತೀವಿ. ಯಾಕೆ? ನೀವು ನನ್ನ ಕೋರಿಕೆ ಇತ್ತು ಅದನ್ನು ನೀವು ಈಡೇರಿಸಿದಿರಿ. ಈಗ ನಿಮ್ಮ ಕೋರಿಕೆ ಏನೈತಿ ನಾವು ಈಡೇರಿಸ್ತೀವಿ. 1 ತಾಸು ಹೆಚ್ಚಿಗೆಲ್ಲ ದೇಶದ ಕೆಲಸ ನಾವು ಮಾಡ್ತೀವಿ, ದೇಶ ಕಟ್ತೀವಿ ಅಂದರು. ಇದಕ್ಕೆ ಜಪಾನ್ ಇವತ್ತು ಟಾಪ್ ದೇಶ ಆಗ್ಯದ. ನಾವಲ್ಲ, ನಮಗಿನ್ನೂ 1 ತಾಸು ಎಕ್ಸ್ಟ್ರಾ ಸೂಟಿ ಬೇಕನ್ನೋರು ನಾವು. ನಮಗೆ ನಡೆಯೋದಿಲ್ಲದು ಅಂತನ್ನೋರು. ದೇಶ ಸರ್ಕಾರಗಳು ಬದಲಾಗ್ತಾವೆ, ರಾಜಕಾರಣಿಗಳು ಬದಲಾಗ್ತಾರೆ, ಬರುವ ಗಾಡಿಗಳು ಬದಲಾಗ್ತಾವೆ, ದೇಶ ಉಳಿತೈತಿ. ದೇಶದ ಮ್ಯಾಗ ಏನು ಇರ್ತದೋ ಬಿಡ್ತದೋ ಗೊತ್ತಿಲ್ಲ, ದೇಶದ ಮ್ಯಾಗ ಎಲ್ಲರೂ ಅಭಿಮಾನ ಇಟ್ಕೊಳ್ಳೇಬೇಕು ನಾವು. ಈಗ ಬಾರ್ಡ್ರ್ ಒಳಗೆ ನೋಡ್ರಿ, ಅವರು ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ. 15-20 kg ರಿಫೈಲ್ ತೊಗೊಂಡು ಗನ್ ತೊಗೊಂಡು ನಮಗಾಗಿ ಅವರು ದುಡಿಯಾಕತ್ತಾರಲ್ಲ. ಏನು ಬಯಸ್ತಾರೆ ಅವರು ಎಂದೂ ಹೆಂಡತಿ ಮಕ್ಕಳನ್ನು ಏನೊಂದು 4 ತಿಂಗಳಿಗೊಮ್ಮೆ ನೋಡ್ತಾವೋ 8 ತಿಂಗಳಿಗೊಮ್ಮೆ ನೋಡ್ತಾವೋ ಪಾಪ. ಮತ್ತು ಯಾವಾಗ ಮುಂದಿನ ದುಶ್ಮನ್ ಬಂದವ್ರಿಗೆ ಯಾವಾಗ ಹೊಡಿತಾನ ಅನ್ನೋದು ಗೊತ್ತಿರೋದಿಲ್ಲ, ಮತ್ತು ಅವ್ರಿಗೆ ಭಯನೂ ಇರೋದಿಲ್ಲ. ಅವ್ರು ನನ್ನ ದೇಶಕ್ಕೆ ನಾ ಪ್ರಾಣ ಕೊಟ್ಟರೆ ಏನು ಹೋಗೋದೈತಿ ಅಂತ ಅವ್ರು ಹೇಳ್ತಾರೆ. ಅಂಥವ್ರು ಅಲ್ಲ, ನಾ ಅಂತೀನಿ, ಊರು ಒಳಗೆ ಕಿತಾಪತಿ ಮಾಡಿ ಊರು ಉಸಾಬರಿ ಮಾಡಿ ಸಾಯೋದಕ್ಕಿಂತ ದೇಶಕ್ಕೆ ಪ್ರಾಣ ಕೊಟ್ಟರೆ ಶಾಶ್ವತವಾಗಿ ಬದುಕ್ತೀವಲ್ಲ ನಾವು, ಮತ್ತದು ದೊಡ್ಡ ತ್ಯಾಗ ಅಲ್ಲ ಅವ್ರದ್ದು, ಸೈನಿಕರದ್ದು. ಅದಕ್ಕಿಂತ ತ್ಯಾಗ ಬೇಕು. ನಮಗೆಲ್ಲ ಭಗತ್ ಸಿಂಗ್ ಗೊತ್ತೈತಿ. ಭಗತ್ ಸಿಂಗ್ ಈ ದೇಶಕ್ಕೆ ಪ್ರಾಣ ಕೊಟ್ಟ. ಎಷ್ಟನೇ ವಯಸ್ಸಿಗೆ? ನನ್ನಷ್ಟು ವಯಸ್ಸು 21-22 ವಯಸ್ಸು. ರಾಜ್ಗುರು ಸುಖದೇವನಂತವರು ಜಗತ್ತಿಗೆ ದೇಶಕ್ಕೆ ಪ್ರಾಣ ಕೊಟ್ಟರು. ಒಂದು ದಿನ ಬ್ರಿಟಿಷರು ಬಂದರು, ಭಗತ್ ಸಿಂಗ್ ಕೇಳಿದರು, ಇಷ್ಟು ಸಣ್ಣ ವಯಸ್ಸಿಗೆ ಪ್ರಾಣ ಕೊಡಾಕತ್ತೀಯಲ್ಲ, ಏನು ಅನ್ಸಕತ್ತಿಲ್ಲ ನಿನಗೆ? ಭಗತ್ ಸಿಂಗ್ ಅಂದ, ನನಗೆ ಅಳು ಬರಾಕತ್ತೈತಿ. ಬ್ರಿಟಿಷರಂದರು, ಮತ್ತು ಅಳು ಬರಬೇಕು, ಈಗ ಇನ್ನೊಂದು ತಾಸ್ನಾಗ ನಿನಗೆ ಗಲ್ಲಿಗೆ ಏರಿಸ್ತೀವಿ, ನಿನ್ನ ಸಾಯಿಸ್ತೀವಿ ಅಂದ್ರೆ ನಿನಗೆ ಅಳು ಬರಬೇಕಲ್ಲ. ಅವ ಅಂದ, ಹುಚ್ಚ್ರೆ, ನನಗೆ ಅದಕ್ಕೆ ಅಳು ಬರಾಕತ್ತಿಲ್ಲ, ನನಗೆ ನೀವು ಸಾಯಿಸಕತ್ತೀರಂತ ಯಾವತ್ತೋ ನಿರ್ಧಾರ ಆಗಿದ್ದೆ ನಾ. ಇವತ್ತಿಲ್ಲ ನಾಳೆ ನೀವು ನಿಮ್ಮ ಬುದ್ಧಿ ಉಪಯೋಗಿಸಿ, ನಿಮ್ಮ ಹೊಲಸು ಬುದ್ಧಿ ಉಪಯೋಗಿಸಿ ನನ್ನ ಸಾಯಿಸ್ತೀರಿ ಅಂತ ನನಗೆ ಗೊತ್ತು. ನನಗೆ ಎದಕ್ಕೆ ಅಳು ಬರಾಕತ್ತೈತಿ ಅಂದರೆ, ನಾನು ಸಾಯಿಸಿದ್ದು ಕೇವಲ 100-80 ಬ್ರಿಟಿಷರನ್ನಷ್ಟೇ. ನಾನು ಸಾಯಿಸಿದ್ದು ಕೇವಲ 100-80 ಬ್ರಿಟಿಷರನ್ನಷ್ಟೇ. ಈ 10 ಬೆರಳೊಳಗೆ 2 ಕೈ ಒಳಗೆ ಇನ್ನೊಂದು 100 ಮಂದಿನ ಸಾಯಿ ಹೊಡಿಬೇಕಿತ್ತಲ್ಲ, ನಾನು ಸಾಯ್ಲಾರ್ದೆ ಹೊಂಟಿನಂತ ಅಳು ಬರಾಕತ್ತೈತಿ ನನಗೆ ಅಂದ ಭಗತ್ ಸಿಂಗ್.
ನಿಮ್ಮನ್ನು ಮುಚ್ಚಲಾರೆ ಹೊಂಟಿನಲ್ಲ ಅದಕ್ಕೆ ಅಳು ಬರಾಕತ್ತೈತಿ ನನಗೆ ಅಂದವ. ನಿಮ್ಮನ್ನು ಮುಚ್ಚಲಾರೆ ಹೊಂಟಿ ನೀವು ಬ್ರಿಟಿಷಸ್ ನೋಡ್ರಿ ಅವ್ರು ಅಂತಾರ, ನಾವು ನಿಮ್ಮ ದೇಶಕ್ಕೆ ಬರಲಿಲ್ಲ ಅಂದ್ರೆ ನಿಮ್ಮ ದೇಶಕ್ಕೆ ಬ್ರಿಡ್ಜ್ ಇರ್ತಿರ್ಲಿಲ್ಲ ಅಂತ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ರು ಅವರು. ನಾವು ನಿಮ್ಮನ್ನು 200 ವರ್ಷ ಆಳಲಿಲ್ಲ ಅಂದ್ರೆ ನಿಮ್ಮ ದೇಶಕ್ಕೆ ಬ್ರಿಡ್ಜ್ ಇರ್ತಿರ್ಲಿಲ್ಲ. ಆಯಿತು, ಒಪ್ಪುಗಳು. ನಾವು ನಿಮ್ಮ ದೇಶಕ್ಕೆ ಬರಲಿಲ್ಲ ಅಂದ್ರೆ ಇಂಗ್ಲೀಷ್ ಎಜುಕೇಷನ್ ಇರ್ತಿರ್ಲಿಲ್ಲ. ಮೆಕ್ಯಾಲು ಮಿನಿಟ್ ಅಂತ ಬರ್ತೈತಿ, ನನಗೆ MA ಇಂಗ್ಲೀಷಲ್ಲಿದೆ. ಆ ಮೆಕ್ಯಾಲು ಮಿನಿಟ್ ಏನು ಮಾಡ್ತಾನೆ, ಒಂದು ಫಾರ್ಮನ್ನು ರೆಡಿ ಮಾಡ್ತಾನೆ. ಆತ ಬ್ರಿಟಿಷ್ ದಷ್ಟ ಅಧಿಕಾರಿ. ಅವ ಬಂದು, ನೀವೇನಾದರೂ ಇಂಗ್ಲೀಷ್ ಕಲಿಯದೇ ಹೋದರೆ 100 ವರ್ಷ ಹಿಂದೆ ಉಳಿಯುತ್ತೀರಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ. ಅವನ ಸ್ಟೇಟ್ಮೆಂಟ್ ಹಿಂದೆ ಇದ್ದಿದ್ದ ಸತ್ಯ ಏನು ಅಂದ್ರೆ, ನಮ್ಮ ಗುರುಕುಲಗಳನ್ನು ಹಾಳು ಮಾಡೋದು, ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡೋದು, ನಮ್ಮ ಸಾಂಸ್ಕೃತ ಭಾಷೆಯನ್ನು ಹಾಳು ಮಾಡೋದು ಅಷ್ಟೇ ಇತ್ತು ಅವ್ನು. ಅವ್ರ ಬಗ್ಗೆ ನನಗೆ ಚಲೋ ಹೇಳ್ಯಾರ, ಆದ್ರೆ ನಾ ಅವನ ಬಗ್ಗೆ ಎಲ್ಲೂ ಚಲೋ ಹೇಳಕ್ಕೆ ಹೋಗೋದಿಲ್ಲ. ಯಾಕೆ ಅವ್ನ ಒಳಗಿನ ಬಣ್ಣ ಗೊತ್ತಿತ್ತು ನನಗೆ. ಮೆಕ್ಯಾಲು ಮಿನಿಟ್ ಇಂಗ್ಲೀಷ್ ನಮಗೇನೋ ಕೊಟ್ಟ, ಒಳ್ಳೆ ಎಜುಕೇಷನ್ ಕೊಟ್ಟ, ಆದರೆ ಗುರುಕುಲ ಹಾಳು ಮಾಡಿದಾತ ಮೆಕ್ಯಾಲು ಮಿನಿಟ್. ಅವ ಹೇಳ್ತಾನೆ, ಭಾರತ ದೇಶದವರು ಉದ್ಧಾರ ಆಗಬೇಕಾಗಿತ್ತು ಅಂದರೆ ಇಂಗ್ಲೀಷ್ ಕ್ಲಾಸ್ ಬೇಕೇ ಬೇಕು, ಇಲ್ಲಾಂದ್ರೆ ನೀವು ಉದ್ಧಾರ ಆಗೋದಿಲ್ಲ ಅಂತ ಅವ ಅಂದ. ಒಪ್ಪುಗಳು. ಮತ್ತು ಇಂಗ್ಲೀಷ್ ನಾವಿರಲಿಲ್ಲ ಅಂದರೆ ಇರ್ತಿರ್ಲಿಲ್ಲ, ಭಾಷಾ ನಾವಿರಲಿಲ್ಲ ಅಂದರೆ ಇರ್ತಿರ್ಲಿಲ್ಲ, ನಿಮಗೆ ಡಿಸಿಪ್ಲಿನ್ ನಾವಿರಲಿಲ್ಲ ಅಂದರೆ ಇರ್ತಿರ್ಲಿಲ್ಲ, ನಿಮಗೆ ಬ್ರಿಡ್ಜ್ ನಾವಿರಲಿಲ್ಲ ಅಂದರೆ ಇರ್ತಿರ್ಲಿಲ್ಲ ಅಂತ ಬೊಬ್ಬೆ ಹೊಡೆಯೋ ಬ್ರಿಟಿಷರು. ನಮ್ಮ ಕಡೆ ಬ್ರಿಡ್ಜ್ ಇರಲಿಲ್ಲ ಖರೆ, ನಮ್ಮ ಕಡೆ ಬ್ರಿಡ್ಜ್ ಇರಲಿಲ್ಲ ಖರೆ, ಆದ್ರೆ ಬ್ರಿಡ್ಜ್ ಅಂತಹ ಎರಡೂ ಒಡೆದು ಹೋದ ಮನಸ್ಸುಗಳನ್ನು ಸೇರಿಸುವ ದೀಪ ನಮ್ಮ ಕಡೆ ಇತ್ತಲ್ಲ, ಇದು ನಮ್ಮ ಭಾರತ ದೇಶದ್ದು. ಒಡೆದು ಹೋದ ಮನಸ್ಸುಗಳನ್ನು ಜೋಡಿಸುವ ದೀಪ ನಮ್ಮಲ್ಲಿತ್ತು. ಅದಕ್ಕೆ ಲೈಟ್ ಕೊಟ್ಟವ್ರು ನೀವಷ್ಟೇ, ಬಟನ್ ಕೊಟ್ಟವ್ರು ನೀವು, ದೀಪ ಹಚ್ಕೊಂಡು ಚಂದ ಬದುಕ್ತಿದ್ವಿ ನಾವು. ಕೋಹಿನೂರು ವಜ್ರವನ್ನು ತೊಗೊಂಡು ಹೋಗಿ ಅದು ನಂದು ನಂದು ಅಂತ ಹೇಳಿದವ್ರು ನೀವು. ಅದ್ರ ಹುಟ್ಟು ಹೈದರಾಬಾದ್ ಒಳಗೆ ಆಗಿದ್ದು, ಅಲ್ಲೇ ಏನು ಜಿಂಜೆ ಫಾಟ್ ಅಂತ ಐತಿ, ಅಲ್ಲಿ ಅದ್ರ ಹುಟ್ಟಾಗಿತ್ತು ಅನ್ನೋದು ನಾವೆಲ್ಲ ನೆನಪಿಟ್ಕೋಬೇಕು. ಇದು ನಾನು ಹೇಳಕತ್ತಿದ್ದು ಅಭಿಮಾನ. ನನ್ನ ಊರು, ನನ್ನ ದೇಶ, ನನ್ನ ರಾಷ್ಟ್ರ ಅನ್ನೋ ಅಭಿಮಾನ ನಮ್ಮೊಳಗಿರ್ಬೇಕು. ಎಷ್ಟು ಸಾಧ್ಯ ಅಷ್ಟು ನಮಗದು ಅಭಿಮಾನ ತುಂಬಿರ್ಬೇಕು. ಮೇರಾ ಭಾರತ ದೇಶ, ಏನು ಜಾತಿ ಮತ ಪಂಥ ಧರ್ಮ ಎಲ್ಲ ಬಿಟ್ಟು ನನ್ನ ದೇಶಕ್ಕೆ ನಾ ಏನು ಮಾಡೀನಿ. ಭಾಳ ಇಂಗ್ಲೀಷ್ನಲ್ಲಿ ಒಬ್ಬ ಸುಭಾಷಿತಕಾರ ಭಾಳ ಚಂದ ಹೇಳ್ತಾನೆ, ಡು ನಾಟ್ ಆಸ್ಕ್ ವಾಟ್ ದ ಕಂಟ್ರಿ ಹ್ಯಾಸ್ ಡನ್ ಫಾರ್ ಯು, ಆಸ್ಕ್ ವಾಟ್ ಯು ಹ್ಯಾವ್ ಡನ್ ಫಾರ್ ಯುವರ್ ಕಂಟ್ರಿ. ದೇಶ ನನಗೇನು ಮಾಡ್ತು ಅಂತ ಕೇಳಬೇಡ, ದೇಶಕ್ಕೆ ನಾ ಏನು ಮಾಡೀನಿ ಅಂತ ಕೇಳು. ನಾ ಏನು ಮಾಡೀನಿ, ಏನೂ ಮಾಡಿಲ್ಲ. ಬಡ 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 ಏನು ಅವು ಬರ್ತಾವೆ, 2-2 ಸಾವಿರ ತೊಗೊಂಡು ಆರಾಮ್ ಕುಂತೀವಿ ನಾವು ಅಷ್ಟೆ. ಮತ್ತು ಬರೋ ಅಗದಿ 2,000 ತೊಗೊಂಡು ಬರೋ, ಮತ್ತು ನಮ್ಮ ಯುವ ನಿಧಿಗಳಿಗೆ 3-3 ಸಾವಿರ 2-2 ಸಾವಿರ 3 ತಿಂಗಳಿಗೆ ತೊಗೊಂಡು ಹಾಳಾಗಿ ಹೋಗಲಿ ದೇಶ. ನಮಗೇನಾಗೋದೈತಿ, ದೇಶ ಹಾಳಾಗಿ ಹೋಗಲಿ. ನಾವು ಹಿಂಗೆ ಬದುಕಿದ್ರೆ ದೇಶ ಕಟ್ಟಕ್ಕೆ ಸಾಧ್ಯ ಇಲ್ಲ. ಹೈಯೆಸ್ಟ್ ಪಾಪ್ಯುಲೇಟೆಡ್ ನೇಷನ್ ಇನ್ ದಿಸ್ ವರ್ಲ್ಡ್ ಇಂಡಿಯಾ ದೇಶ, ಭಾರತ ದೇಶ. ಎದಕ್ಕೆ ನಾವು ದೊಡ್ಡವರು ಅಂದ್ರೆ, ಕೆಲವೊಬ್ಬರು ಆರ್ಥಿಕತೆ ಒಳಗೆ ಮುಂದದಾರ, ಕೆಲವೊಬ್ಬರು ವಿಜ್ಞಾನದೊಳಗೆ ಮುಂದದಾರ. ಮತ್ತು ಭಾರತ ದೇಶದವ್ರು ಅಂದರು, ನೀವು ಎದ್ರದಾಗ ಮುಂದದ್ರಿ, ನಾವು ಏನಿದ್ರು ಜನಸಂಖ್ಯೆ ಒಳಗೆ ಟಾಪ್ ರೀ ನಾವು ಅಂದರು. ಜನಸಂಖ್ಯೆ ಒಳಗೆ ನಮ್ಮನ್ನು ಮೀರಿಸೋರೇ ಯಾರೂ ಇಲ್ಲರಿ. ಇಂತಹ ಇರಲಿ, ಅದು ಒದರುದೇ ನಾಯಿ ಪಾಪದ ಗುಣಧರ್ಮ. ನಾಯಿ ಅಂದ ಮ್ಯಾಗ ಒದರುದೇ, ಮನುಷ್ಯ ಅಂದ ಮ್ಯಾಗ ಮಾತಾಡೋನೇ, ಏನೂ ಮಾಡೋಕ್ಕಲ್ಲ. ಅವು ನಾಯಿ ಇರೋದ ಒದರಾಕ, ಮನುಷ್ಯ ಇರೋದ ಮಾತಾಡಕ್ಕೆ, ತಲೆ ಕೆಡಿಸ್ಕೋಬಾರ್ದು. ಅವು ನಾಯಿ ಹಿಂದೆ ಒದರ್ತಾವೆ, ಇವ ಮುಂದೆ ಒದರ್ತಾನೆ. ಇವ ಅಷ್ಟೇ, ಅದು ಹಿಂದೆ ಒದರ್ತೈತೆ, ಅದು ಇವ ಮುಂದೆ ಒದರ್ತಾನೆ. ಇವ ಅದು ಒದರಿದ್ರೆ ಏನೂ ಲಕ್ಷಣ ಆಗೋದಿಲ್ಲ, ಇವ ಒದರಿದ್ರೆ ಚಟ ಕಟ್ಟೆ ಬಿಡು, ವೈರೇ ಸ್ಮಶಾನಕ್ಕೆ ಒಯ್ದ ಬಿಡೋದು ಇವ ಒದರದ್ನಂದ್ರೆ. ಅದು ಪಾಪ ಅದು ಬಹುಬವರ ಅಂಥದ್ದು. ಇವ ಎಲ್ಲ ಚೌಚೌನು ಅಂದಿರ್ತಾನೆ, ಬಹುಬವನು ಅಂದಿರ್ತಾನೆ, ಬಾಯಿ ಬಾಯಿ ಅನ್ಕೊಂತಾನೆ ಹಿಂದೆ ಚುಚ್ಚಿರ್ತಾನೆ. ಇವಂದು ಬ್ಯಾರೆ, ನಾಯಿ ಅಂದ ಬ್ಯಾಗ ಒದರುದಾನೆ. ನಾ ಹೇಳಿದ್ದು ಅಭಿಮಾನ, ನನ್ನದು ನನ್ನದು ಅಂತ ಅಭಿಮಾನ ಇರಬೇಕು. ಈಗೆಲ್ಲ ನೀವು ಒಂದು ನೋಡ್ರಿ, ಒಬ್ಬವ ಮದುವೆ ಆಗೋಕ್ಕಿಂತ ಮುಂಚೆ ಅವು ಎಷ್ಟು ಚಂದ ಜೀವ ಮಾಡ್ತಿರ್ತಾವೆ. ನಾ ಹೇಳಿದ್ನಲ್ಲ ಮೊನ್ನೆ, ಎಷ್ಟು ಚಂದ ಅವು ಏನೋ ಲೋಕದಾಗ ಇರೋದಿಲ್ಲ, ಅಷ್ಟು ಚಂದ ಇರ್ತಾವೆ. ಮತ್ತು ಒಟ್ಟು ಮನ್ಯಾಗ ಕಾಲು ಇಡ್ಲಾರ್ದವ್ರು 24 ತಾಸು ಮನ್ಯಾಗ ಕುಂತಿರ್ತಾರೋ. ಯಾಕೆ ಬರೀ ಫೋನ್ದಾಗ ಮಾತಾಡ್ಕೊಂತ ಏನು ಹುಟ್ಟು ಹಬ್ಬ ಬಂತು ಅಂದರೆ ಕೇಕ್ ಕಟ್ ಮಾಡಿಸ್ತಾರೆ. ಮದುವೆಗಿಂತ ಮುಂಚೆ ನಾ ಹೇಳಿನೇ, ಮೆನ್ಷನ್ ಮಾಡೀನಿ ಇದನ್ನು, ಮದುವೆಗಿಂತ ಮುಂಚೆ ಅಂತ ಹೇಳಿನಿ ನಾನು. ಏನು ಹೋಟೆಲಿಗೆ ಕರ್ಕೊಂಡೋಗಿ, ಈಗಿನೂ ಟ್ರೆಂಡಿಂಗ್ ಮಾಡರ್ನ್ ನೋಡ್ತೀವಲ್ಲ, ದಿವಸ ಬೇಸರಾಗ್ಯವ ನಮ್ಗೆ. ಕರ್ಕೊಂಡು ಹೋಗಿ ಹೋಟೆಲ್ದಾಗ ಏನದು ಊಟ ಮಾಡಿಸ್ತಾವು, ಕೇಕ್ ಕಟ್ ಮಾಡಿಸ್ತಾವು, ಮತ್ತು ಅಗದಿ ಅಡ್ಡಾಡಿಸ್ತಾವು. ಟೂರ್ ಹೋಗುನೇನಂತ ಪ್ಯಾಕೇಜ್ ಒಳಗೆ ಟೂರ್ ಹೋಗಿ ಬರ್ತಾವೆ ಮದುವೆಗಿಂತ ಮುಂಚೆ. ಮತ್ತು ಮದುವೆ ಆಗಿ 1 ವರ್ಷ ಆಯಿತು ಅಂದ್ರೆ ಹುಟ್ಟುಹಬ್ಬದ ದಿನಾನೇ ಮರ್ತಿರ್ತಾನೆ ನಾವು.
ಹುಟ್ಟುಹಬ್ಬದ ದಿನ ಮರ್ತಿರ್ತಾನ. ಮತ್ತು ಹೆಂಡತಿ ಕೇಳಿದ್ಲು, ಅಲ್ರಿ ಮದುವೆಗಿಂತ ಮುಂಚೆ ನಮಗೆ ಹುಟ್ಟುಹಬ್ಬಕ್ಕೆ ಚಲೋ ಚಲೋ ಅಡ್ಡಾಡಿಸಿದ್ರಿ, ಚಲೋ ಚಲೋ ತಿನ್ನಿಸಿದ್ರಿ, ಅಲ್ಲಿ ಇಲ್ಲಿ ಕರ್ಕೊಂಡು ಹೋದ್ರಿ, ಮದುವೆಯಾಗಿ ವರ್ಷ ಆಯಿತು ಅದೇ ರೊಟ್ಟಿ ತಿನ್ನೋದಾಗ್ಯದ, ಅದೇ ಅನ್ನ ತಿನ್ನೋದಾಗ, ಯಾಕಾಯ್ತು ಹಿಂಗೆ? ಮದುವೆಗಿಂತ ಮುಂಚಿದ್ದ ಮ್ಯಾಗ ಮದುವೆ ಆದ್ಮ್ಯಾಗ ಯಾಕಿಲ್ಲ? ಅವ ಗಂಡ ಅಂದ, ಎಲೆಕ್ಷನ್ಗಿಂತ ಮುಂಚೆನೇ ಪ್ರಚಾರ ಮಾಡ್ತಾರೆ, ಎಲೆಕ್ಷನ್ ಆದ್ಮೇಲೆ ಪ್ರಚಾರ ಮಾಡೋದಿಲ್ಲ ಅಂತ. ಎಲೆಕ್ಷನ್ಗಿಂತ ಮುಂಚೆನೇ ಪ್ರಚಾರ ಮಾಡ್ತಾರೆ, ಎಲೆಕ್ಷನ್ ಆದ್ಮೇಲೆ ಪ್ರಚಾರ ಮಾಡಿದ್ರೆ ಹುಚ್ಚಂತಾರೆ ಮಂದಿ. ಮುಗ್ದದದು, ಮುಗೀತು, ಬಿದ್ದು ಗೆದ್ನ, ಮುಗೀತು, ಗೆದ್ದಂಗೆ ನಾ ಮುಗಿದೈತೀನಿ. ನೀನು ನನಗೆ ಬಿಟ್ಟು ಹೋಗಕ್ಕಿದೀಯ, ನಾನು ಬಿಟ್ಟು ಹೋಗೋದಿನ. ಅಭಿಮಾನ ಇರಬೇಕು. ಅಭಿಮಾನ ಬರೀ ದೇಶದ ಮ್ಯಾಗ ಅಷ್ಟೇ ಇರೋದಿಲ್ಲ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ ಅಂತ ಅಭಿಮಾನ ಇರಬೇಕು. ಒಂದಿನ ಒಬ್ಬವ ಭಾಳ ದೊಡ್ಡ ಕನ್ನಡ ಶಾಲೆಯ ಸರ್ ಇದ್ದ. ಅವ್ರಿಗೆ ಪಾಪ ಇಂಗ್ಲೀಷ್ ಬರ್ತಿರಲಿಲ್ಲ, ಆದರೆ ಕನ್ನಡದಲ್ಲಿ ಅವರನ್ನು ಮೀರಿಸೋರೇ ಯಾರೂ ಇರಲಿಲ್ಲ, ಅಷ್ಟು ದೊಡ್ಡ ಸರ್. ಅವರಿಗೆ ಒಬ್ಬ ಗಂಡು ಮಗ ಆಗ್ತಾನೆ. ಆ ಗಂಡು ಮಗನನ್ನು ಅವರು ಭಾಳ ಚಂದ ಬೆಳೆಸ್ತಾರೆ, ಭಾಳ ದೊಡ್ಡವನಾಗಿ ಮಾಡ್ತಾರೆ. ಎಷ್ಟು ದೊಡ್ಡವನಾಗಿ ಮಾಡ್ತಾರೆ ಅಂದರೆ, ಆತನಿಗೆ ಯಾವ ಯಾವ ಲ್ಯಾಂಗ್ವೇಜ್ ಇದಾವೆ ಜಗತ್ತಿನಲ್ಲಿ ಎಲ್ಲವನ್ನ ಪಾಪ ಕಲಿಸ್ತಾರೆ, ನನ್ನ ಮಗ ಕಲೀಲಿ ಅಂತ. ಅವ ಮುಂದೆ ದೊಡ್ಡವಾಗಿ ದೊಡ್ಡ ದೇಶ ಮಾಡಿಕೊಂಡು ಅವ ಊರು ಬಿಟ್ಟು ಹೋಗಿಬಿಡ್ತಾನ. ಊರು ಬಿಟ್ಟು ಹೋದವ ಹೊಳ್ಳಿ ಯಾವತ್ತೂ ತಂದೆ ಕಡೆ ಬರೋದೇ ಇಲ್ಲ, ಯಾವತ್ತೂ ಬರೋದೇ ಇಲ್ಲ. ಇವ್ರಿಗೆ ಅನ್ನಿಸ್ತದ, ರಿಟೈರ್ಡ್ ಆಗಿರ್ತಾರೆ ಸರ್ ಕನ್ನಡ ಹೇಳೋರು, ಅಲ್ಲ ನನ್ನ ಮಗ ಚಲೋ ಓದಿಸಿದ್ಯಾ, ಇಂಗ್ಲೀಷ್ ಕಲಿಸಿದ್ಯಾ, ಎಲ್ಲ ಮಾಡಿಸಿದ್ಯಾ, ಊರೊಳಗೆ ಚಲೋ ನೇಮ್ ಮಾಡಲಿ, ಹೆಸರು ಮಾಡಲಿ, ಎಲ್ಲೋ ಹೋಗಿ ಕುಂತಾನ, ಹೋಗಿ ಹುಡುಕ್ಯಾಡ್ಕೊಂಡು ಬರೋನು ಅಂತ ಇಬ್ಬರು ಗಂಡ ಹೆಂಡತಿ ವಯಸ್ಸಾಗೈತಿ ಹೋದರು. ನಿಜವಾದ ಮಕ್ಕಳು, ನಿಜವಾದ ಸುಖದ ಅಪ್ಪ ಅಮ್ಮ ಯಾರು ಗೊತ್ತೇನು? ನನ್ನ ಮಕ್ಕಳು ಫಾರಿನ್ದಾಗ ಅದಾರ, ನನ್ನ ಮಕ್ಕಳು UK ಅದಾರ, ನನ್ನ ಮಕ್ಕಳು US ಅದಾರ, ತಿನ್ನೋದೇನು ಮತ್ತು ಅವ್ರನ್ನ ಫೋಟೋ ನೋಡ್ಕೊತಾನೆ ಊಟ ಮಾಡ್ಬೇಕಲ್ಲ ನೀವು ರಾತ್ರಿ. ನನ್ನ ಮಗ ಅಲ್ಲಿ ಅದಾನಂತ ವಿಡಿಯೋ ಕಾಲ್ ಮುಖಾಂತರನೇ ನೋಡ್ಬೇಕಲ್ಲ. ಮೊನ್ನೆ ನಾನು ದೆಹಲಿ ಒಳಗೆ ನೋಡಿದೆ, ಹೆತ್ತ ತಂದೆ ತಾಯಿ ಸಾಕ್ಯಾರ, ಬೆಳೆಸ್ಯಾರ, ದೊಡ್ಡವರನ್ನಾಗಿ ಮಾಡ್ಯಾರ. ತಂದೆ ತೀರಿ ಹೋದ ಮೇಲೆ ಮಗ ವಿಡಿಯೋ ಕಾಲ್ದಾಗ ಅಂತ್ಯ ಸಂಸ್ಕಾರ ಮಾಡ್ತಾನೆ ಅಂದ್ರೆ ಇಷ್ಟು ಎಜುಕೇಷನ್ ಕೊಡಿಸ್ಬೇಕಾ ನಾವು ಮಕ್ಕಳಿಗೆ? ಇದ್ಯಾವ ಸುಡ್ಗಾಡು ಎಜುಕೇಷನ್ ಇದು? ನಾನು ನೋಡಿನಲ್ಲ. ವಿಡಿಯೋ ಕಾಲ್ ಮುಖಾಂತರ ಅಂತ್ಯ ಸಂಸ್ಕಾರ ಮಾಡ್ತಾನೆ. ಅಂತ್ಯ ಸಂಸ್ಕಾರ ವಿಡಿಯೋ ಕಾಲ್ದಲ್ಲಿ ಕಣ್ಣೀರು ಸಹಿತ ಕಣ್ಣಾಗಿಲ್ಲ. ಅವ ಅಂದ ಮಗಳಿದ್ದವ್ರಿಗೆ, ದೌಡು ಮುಗಿಸ್ಬಿಡ್ರಪ್ಪ, ನಮಗೆ ಆಗೋದಿಲ್ಲ ಬರೋಕೆ, ಭಾಳ ಬ್ಯುಸಿ ಇದೀವಿ ನಾವು, ಏನೇನು ಕಾರ್ಯಗಳದಾವು ದೌಡು ಮುಗಿಸ್ಬಿಡ್ರಿ, ಹೆಣ ಏನಿತ್ತಲ್ಲ ತಂದಿದ್ದು ಅದು ಅನ್ನಕತ್ತಿತ್ತು. ನನ್ನ ದೊಡ್ಡವನನ್ನಾಗಿ ಮಾಡಿ ಹೊರದೇಶಕ್ಕೆ ಕಳಿಸಿದ್ದಕ್ಕೆ ನನಗೆ ಚಲೋ ಉಡುಗೊರೆ ಕೊಟ್ಟೆಪ್ಪ, ಧನ್ಯವಾದ ಅಂತ ಹೇಳಿ ತಂದೆ ಹಸು ನೀಗ್ತಾನ. ಇಂತಹ ಮಕ್ಕಳು ಬೇಕನು? ನಿಜವಾದ ಸುಖಿ ತಂದೆ ತಾಯಿ ಯಾರು? ಮಕ್ಕಳು ಫಾರಿನ್ದಾಗದಾರ, ತಿಂಗಳಿಗೆ 3 ಲಕ್ಷ ಸಂಬಳ ಹಾಕ್ತಾರ, ಅವರು ನಿಜವಾದ ತಂದೆ ತಾಯಿಗಳು ಸುಖಿಯಾಗಿರೋರಲ್ಲ, ಮತ್ತು ಮಕ್ಕಳು ಸುಖಿಯಾಗಿರೋರಲ್ಲ. ನಿಜವಾದ ತಂದೆ ತಾಯಿಗಳು ಸುಖ ಯಾವಾಗ ಬರ್ತೈತೆ ಅಂದ್ರೆ, ಮಗ 3 ಲಕ್ಷ ಪಗಾರ ಹಾಕಿದಾಗ ಸುಖ ಬರೋದಿಲ್ಲ, ಮಗ ಚಲೋ ಹೆಂಡತಿನ ಮದುವೆ ಆದಾಗಲೂ ತಂದೆ ತಾಯಿ ಖುಷಿ ಪಡೋದಿಲ್ಲ. ದಿವಸ ಮಗ ದುಡಿದು ಮನೆಗೆ ಬಂದು ಅವ್ವ ಅಪ್ಪನ ಮುಂದೆ ಕುಂತು ಊಟ ಮಾಡ್ತಾನಲ್ಲ, ಅವಾಗ ತಂದೆ ತಾಯಿ ಖುಷಿ ಪಡ್ತಾರೆ. ಮತ್ತು ನಿಮ್ಮ ಹುಡುಗರು ದಿವಸ ರಾತ್ರಿ ಮನೆಗೆ ಅವು ಹೆಂಗೆ ಇರಲಿ, ಅವು ಓಡಾಳ್ತನ ಮಾಡಲಿ ಊರಾಗ, ನಿಮ್ಮ ಹುಡುಗರು ರಾತ್ರಿ ಮನೆಗೆ ಬರ್ತಾವಂದ್ರೆ ಮುದ್ದಾಡ್ರಿ ಅವಕ್ಕೆ. ಯಾಕೆ? ಊರು ಬಿಟ್ಟು ಹೋದು ಮರ್ತ ಬಿಡೋದು ನೀವು. ಬಿಜಾಪುರ ಸೀಮೆ ದಾಟಿದು ಮರ್ತ ಬಿಡುದೆ. ಬೆಂಗಳೂರು ಮೈಸೂರು ಒಳಗೆ ಒಮ್ಮೆ ಇಂಜಿನಿಯರ್ಗೆ ಹೋದ್ ಸೆಟ್ಲ್ ಆದರೂ ಕನಸು ಕಾಣ್ಕೊಂತ ಕುಂದ್ರಿ, ಅವ್ರು ಸಾಧ್ಯನೇ ಇಲ್ಲ ಬರೋಕೆ. ಯಾಕೆ? ಅವ್ರ ವರ್ಕಿಂಗ್ ಸಿಸ್ಟಮ ಹಂಗಿರ್ತೈತೆ, ಅಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವರು ಒಂದು ಸಲ ಅವರು ಹೋದರು ಅಂದರೆ ಅವ್ರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಅವರು ಕನ್ನಡ ಶಾಲೆಯ ಸರ್, ಪಾಪ ರಿಟೈರ್ಡ್ ಸರ್, ಅವ್ರು ಯೋಚನೆ ಮಾಡಿದ್ರು, ಎಲ್ಲಿ ಹೋದ ನನ್ನ ಮಗ ಅಂತ. ಇಬ್ಬರು ಗಂಡ ಹೆಂಡತಿ ಹುಡ್ಕೊಂಡು ಹೋದರು. ಎಲ್ಲಿ ಹೋಗ್ಯಾನ ಮಗ ಅಂತ ಹುಡ್ಕೊಂಡು ಹೋದರು, ಜಗತ್ತು ಅಡ್ಡಾಡಿದ್ರು, ಎಲ್ಲ ಕಡೆ ನೋಡಿದ್ರು, ಎಲ್ಲೂ ಮಗ ಸಿಗಲೇ ಇಲ್ಲ, ಎಲ್ಲೂ ಮಗ ಸಿಗಲೇ ಇಲ್ಲ. ಒಂದು ಅವರು ಪಾಪ ಸೋಷಿಯಲ್ ಮೀಡಿಯಾದೊಳಗೆ ಹಾಕಿದ್ರು, ನನ್ನ ಮಗ ಸಿಕ್ಕಲ್ಲಿ ಹೇಳಿ, ನನ್ನ ಮಗ ಸಿಕ್ಕಲ್ಲಿ ಹೇಳಿ ಅಂತ. ಇದನ್ನು ಅವ್ರ ಮಗ ನೋಡಿದ್ದ. ನಮ್ಮಪ್ಪ ನನಗೆ ಹುಡುಕ್ಯಾಡಕತ್ತಾನ, ಸಿಕ್ನೆ ಅಂದ್ರೆ ನನ್ನ ಸಂಬಳ ತೊಗೋಬಹುದು ನಮ್ಮಪ್ಪ ಅಂತ ಯೋಚನೆ ಮಾಡ್ದ. ನನ್ನ ಸಂಬಳ ತೊಗೋಬಹುದು, ನನ್ನ ಹೆಂಡತಿ ಮಕ್ಕಳಿಗೆ ಅಡ್ಡಿ ಆಗ್ಬೋದು. ಮತ್ತಕಿ ಹೆಂಡತಿ ಹೇಳಿದ್ಲಕ್ಕೆ, ಮೊದಲ ಆಕಿ ಸೈನ್ ಮಾಡಿದ್ಲಕ್ಕೆ, ನೋಡು ನಾನು ನಿನ್ನ ಮದುವೆ ಆಗ್ಬೇಕು. ಇವು ಅತಿ ಓದಿರ್ತಾವಲ್ಲ ಹೆಣ್ಮಕ್ಳು, ಶಿವನೇ ಬಲ್ಲ, ಅವು ಆಕಿ ಬರೆದಿದ್ಲು, ನಾ ನಿನ್ನ ಮದುವೆ ಆಗಬೇಕು ಅಂದ್ರೆ ನಿಮ್ಮ ಅವ್ವ ಅಪ್ಪ ಮನ್ಯಾಗಿರಬಾರ್ದು ಅಂದ್ರೆ ಮದುವೆ ಆಗಕ್ಕೆ ನಾ ಅಂತ ಬರೆದಿದ್ಲು. ಮತ್ತು ಈ ಮೊನ್ನೆ ನಾನು PT ಶೀಟ್ ಓದಿದೆ, ಡೆಕ್ಕನ್ ಹೆರಾಲ್ಡ್ ಆಫ್
23 ಅನ್ಸುತ್ತೆ, ಅದ್ರೊಳಗೆ ಬಂದಿತ್ತು ಡೆಕ್ಕನ್ ಹೆರಾಲ್ಡ್. ಎಷ್ಟು ಚಂದ ಬರೆದಿದ್ದು ಅಂದ್ರೆ, ಹೆಂಡತಿ ಬೇಡಿಕೆ ಇಟ್ಟಾಳ ಮದುವೆ ಆಗಕ್ಕೆ. ಆಕಿ ಅಂದ್ಲು, ನನಗೆ ಗಂಡ ಮೂಗು ಹಿಂಗೆ ಇರ್ಬೇಕು, ಅವಂದು ಮೂಗು ಹಿಂಗೆ ಇರಬೇಕು. ಯಾಕೆ? ಈಕೆ ರಾಣಿ ಮಗಳು ಪಾಪ. ಅವಂದು ಮೂಗು ಹಿಂಗೆ ಇರಬೇಕು, ಅವಂದು ಕಿವಿ ಹಿಂಗೆ ಇರಬೇಕು, ಮತ್ತು ಅವ 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 ನನ್ನ ಮಾತನ್ನೇ ಕೇಳ್ಬೇಕು ಅವ ಯಾವಾಗಲೂ ಅಂತ ಬರ್ದಿದ್ಲಕ್ಕಿ. ಅಂದ್ರೆ ಇವು ಅಗ್ರಿ ಮಾಡಿದ್ರೆ ನನ್ನ ಮದುವೆ ಆಗ್ರಿ, ಮತ್ತು ನಿಮ್ಮ ಅವ್ವ ಅಪ್ಪನ ಏನೈತಲ್ಲ ಚಪ್ಪಲಿ ಬಿಟ್ಟಂಗೆ ದೂರ ಬಿಟ್ಟು ಬರಬೇಕು ನೀವು ಅಂತ ಬರ್ದಿದ್ಲು. ಮತ್ತು ಆ ಚಪ್ಪಲಿ ಬಿಟ್ಟಂಗೆ ಅವ್ವ ಅಪ್ಪನ ದೂರ ಬಿಟ್ಟು ಬರಬೇಕು, ಮೂಗು ಹಿಂಗೆ ಇರಬೇಕು, ನಿನ್ನ ಮಾತು ಕೇಳಬೇಕು ಅಂದ್ರೆ ಅವ ಅಂದ್ರೆ ನಾನು ನಿನ್ನ ಬದಲಿ ಹಂದಿನ ಮದುವೆ ಅಕ್ಕಿ ನಾವು ನೀನು ತೊಗೊಂಡು ನಾ ಏನು ಮಾಡಲಿ, ಹಂದಿನರ ಮದುವೆ ಅಕ್ಕಿ ನನ್ನದು. ಕಸ ತಿಂದರ ಊರು ಸ್ವಚ್ಛ ಇಡ್ತದ, ನೀ ಕಸ ಹಾಕಕ್ಕೆ ನೀ ಬ್ಯಾಡ, ಕಸ ಹಾಕಕ್ಕೆ ನೀನು ಬ್ಯಾಡ ಅಂದವ. ಹಿಂಗಂದಿದ್ರೂ ಯಾವ ತಂದೆ ತಾಯಿನೂ ಕಣ್ಣೀರು ಹಾಕ್ತಿದ್ದಿಲ್ಲ, ಯಾವ ತಂದೆ ತಾಯಿನೂ ಕಣ್ಣೀರು ಹಾಕ್ತಿದ್ದಿಲ್ಲ. ಅವೇನು ಸ್ಟೇಷನ್ದಾಗ ಎಲ್ಲ ಕಡೆ ಹುಡುಕ್ತಾರ, ಅದ್ರ ಮಗ ನೋಡಿದ್ದವ, ನಮ್ಮಪ್ಪ ಬರಾಕತ್ತಾನ, ನನ್ನ ಹುಡ್ಕಾಕತ್ತಾನ, ಹೆಂಗಾರ ಮಾಡಿ ಇವನ ಕಡೆ ಸಿಗಬಾರ್ದಲ್ಲ ಅಂತ ಅವನಿಗೆ ಗೊತ್ತಿತ್ತು. ಅವ ಏನು ಮಾಡಾಕತ್ತಿದ್ದ ಅಂದರೆ, ದೆಹಲಿ ಪಕ್ಕ ಒಂದು ತಾಲೂಕಿನ ರೈಲ್ವೆ ಸ್ಟೇಷನ್ನಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದ ಅವ. ದೆಹಲಿ ಪಕ್ಕ ಒಂದು ಸ್ಟೇಷನ್ನಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದ. ಮತ್ತು ಇದು ರಿಯಲ್ ಸ್ಟೋರಿ, ಸತ್ಯ ಸ್ಟೋರಿ, ಓದಿದ್ದು ನಾನು ಮೊನ್ನೆ ಪೇಪರಲ್ಲಿ. ಅವ ವರ್ಕ್ ಮಾಡ್ತಿದ್ದ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಈ ತಂದೆ ತಾಯಿ ಗೊತ್ತಾಗ್ತದ, ಅಲ್ಲಿ ದೆಹಲಿ ಪಕ್ಕ ತಾಲೂಕಿನಲ್ಲಿ ರೈಲ್ವೆ ಸ್ಟೇಷನ್ದಾಗ ಕೆಲಸ ಮಾಡಕತ್ತಾನ ನನ್ನ ಮಗ ಅಂತ ಬಂದು ಓಡಿ ನೋಡಿದ್ವು. ಅಲ್ಲಿರೋ ಒಬ್ಬ ವಾಚ್ಮ್ಯಾನ್ ಇವ್ರ ಕಡೆ ಒಂದು ಲೆಟರ್ ಕೊಟ್ಟ. ಲೆಟರ್ ಇಂಗ್ಲೀಷ್ನಾಗಿತ್ತು. ಇವನಿಗೆ ಇಂಗ್ಲೀಷ್ ಬರೋದಿಲ್ಲಲ್ಲ, ಅವ ತಲೆ ಓಡಿಸಿ ಇಂಗ್ಲೀಷ್ನಾಗ ಬರ್ದಿದ್ದ ಮಗ. ಏನಂತ ಬರ್ದಿದ್ದ ಅವ ಮಗ? ಅಂದ, ನಮ್ಮ ಅಪ್ಪ ಅವ್ವ, ಮೈ ಫಾದರ್ ಆ್ಯಂಡ್ ಮದರ್ ವಿಲ್ ಸೂನ್ ಅರೈವ್ ಟು ದಿಸ್ ಸ್ಟೇಷನ್. ಪಕ್ಕ ಬಂದೇ ಬರ್ತಾರೆ. ಡೋಂಟ್ ಇನ್ಫಾರ್ಮ್ ದೆಮ್ ದಟ್ ಐ ಆಮ್ ಹಿಯರ್. ನಾ ಇಲ್ಲದಿನ ಅಂತ ಅವರಿಗೆ ತಿಳಿಸ್ಬೇಡ. ಟೆಲ್ ದೆಮ್ ಐ ಆಮ್ ಡೈಡ್ ಅಂದವ. ನಾ ಸತ್ತೀನಿ ಅಂತ ಅವ್ರಿಗೆ ಹೇಳಿಬಿಡು, ನಾ ಇಲ್ಲ ಅಂತ ಅವ್ರಿಗೆ ಹೇಳಿಬಿಡು. ರಿಯಲ್ ಸ್ಟೋರಿಯಾ ಇದು? ಮತ್ತು ಅದು ಪೇಪರ್ದು ಫೋಟೋ ಐತಿ ನಿಮಗೆ, ಆಮೇಲೆ ನಾನು ಬೇಕಿದ್ರೆ ಕಳಿಸ್ಕೊಡ್ತೀನಿ. ಅವ ಬರ್ದಿದ್ದ ಹಂಗೆ. ಲಾಸ್ಟಿಗೆ ಏನು ಬರ್ದಿದ್ದ ಗೊತ್ತೇನು? ಅವರು ಇವನು ಹುಡುಕು ಬರೋದಾಗ ಮನೆ ಮಾರಿದ್ರು, ಹೊಲ ಮಾರಿದ್ರು, ಎಲ್ಲ ಮಾರಿದ್ವು ಊರಾಗ. ಮತ್ತು ಸಣ್ಣ ಹಳ್ಳಿಯಾಗಿನ ಮನೆ, ಎಷ್ಟರ ಪೆನ್ಷನ್ ಬರೋದೈತಿ, ಪೆನ್ಷನ್ 2-3 ಸಾವಿರ ಆಗಿನ ಕಾಲದಾಗ. ಎಲ್ಲ ರೊಕ್ಕ ಅವನ ಮಗನಿಗೆ ಹುಡುಕ್ಯಾಡಕ್ಕೆ ಹಾಕಿದ್ರು. ಮಗ ಸಾಕ್ತಾನ. ಯಾಕೆ? ಓದ್ಯಾನ, ಅಪ್ಪ ಅಮ್ಮನಿಂದನೇ ಓದ್ಯಾನಲ್ಲ ಇವ. ದೊಡ್ಡವಾಗ್ಯಾನ, ಅಪ್ಪ ಅಮ್ಮನಿಂದನೇ ದೊಡ್ಡವಾಗ್ಯಾನ. ನನ್ನ ಮಗ ಬರ್ತಾನ, ನನ್ನ ಸಾಕ್ತಾನ. ಮುಂದೊಂದು ದಿನ ಅವು ಏನು ಕೇಳ್ತಾವ್ರಿ? ತಂದೆ ತಾಯಿ ವಯಸ್ಸಾದವ್ರು ನಮಗೆ ಏನು ಕೇಳೋರು ಅದಾರ? ಹಬ್ಬಬ್ಬ ಅಂದ್ರೆ ನಮ್ಮ 2 ಪ್ರೀತಿ ಮಾತು ಕೇಳಿರ್ತಾರಷ್ಟೆ. ಏನು ನೀ ಜರ ದೊಡ್ಡವಾಗಿ ಮದುವೆ ಆಗಿ ಒಂದು ಮಕ್ಕಳಾದು ಅಂದ್ರೆ ಏನು ನೀ ಭಾಳ ದೊಡ್ಡವಾಗಿ ಬಿಟ್ಟೇನು? ನೀ ಎಷ್ಟು ದೊಡ್ಡವಾಗಿ ಬಿಟ್ಟೇನು? ನೀನು ಎಷ್ಟೇ ದೊಡ್ಡವಾಗು, ನೀನೆಷ್ಟೇ ಅತಿ ದೊಡ್ಡವಾಗು, ನಿನಗೆ ಜನ್ಮ ಕೊಟ್ಟವರು ತಂದೆ ತಾಯಿ ಅನ್ನೋದು ನೀ ಮರಿಬಾರ್ದು. ಅವ ಏನು ಬರ್ದಿದ್ದ ಲಾಸ್ಟಲ್ಲಿ? ಇವರು ನನ್ನ ಹುಡುಕಾಟದಲ್ಲಿ, ಇನ್ ಸರ್ಚ್ ಆಫ್ ಮೀ, ಐ ನೋ ದ್ಯಾಟ್ ದೇ ಹ್ಯಾವ್ ಲಾಸ್ಟ್ ದೇಯರ್ ಹೌಸ್, ಎಕ್ಕರ್ ಆಫ್ ಲ್ಯಾಂಡ್, ಎವ್ರಿಥಿಂಗ್ ಇನ್ ದೇರ್ ವಿಲೇಜ್. ನನ್ನ ಹುಡುಕಾಟದಲ್ಲಿ ಅವ್ರು ಎಲ್ಲ ಬಿಟ್ಟಾರಂತ ನನಗೆ ಗೊತ್ತೈತಿ, ಅವ್ರು ಎಲ್ಲ ಬಿಟ್ಟು ಬಂದಾರಂತ ನನಗೆ ಗೊತ್ತೈತಿ. ಮತ್ತು ಇದನ್ನು ಯಾರು ಓದುತ್ತಿದ್ದೀರಿ ಬರ್ದಿದ್ದ. ದೋಸ್ ಹೂ ಆರ್ ರೀಡಿಂಗ್ ದಿಸ್, ಐ ರಿಕ್ವೆಸ್ಟ್ ಯು, ಕೇಳ್ಕೊತೀನಿ, ಏನು? ಗೋ ಆ್ಯಂಡ್ ಲಿವ್ ದೆಮ್ ಇನ್ ಓಲ್ಡ್ ಏಜ್ ಹೋಮ್. ಕೈ ಮುಗಿತೀನಿ, ಇದನ್ನು ಯಾರು ಓದಾಕತ್ತಿರಲ್ಲ, ಅಗ್ಲ ಮಗ್ಲ ದೆಹಲಿ ಒಳಗೆ ಅನಾಥಾಶ್ರಮಗಳು ಭಾಳ ಅದಾವ. ದೆಹಲಿ ಒಳಗೆ ಅನಾಥಾಶ್ರಮಗಳು ಭಾಳ ಅದಾವ. ಇದನ್ನು ಓದಿದವರು ಅನಾಥಾಶ್ರಮಕ್ಕೆ ಹೋಗಿ ಬಿಟ್ಟು ಬಿಡ್ರಿ ಅವರಿಗೆ ಅಂತ ಬರ್ದಿದ್ನಲ್ಲ. ಇಂಥ ಮಕ್ಕಳನ್ನ ದೊಡ್ಡವ್ರು ಮಾಡ್ಬೇಕಾ ನಾವು? ಇಂಥವು ಮಕ್ಕಳನ್ನ ದೊಡ್ಡವ್ರು ಮಾಡ್ಬೇಕಾ? ನಾನು ಅಂತೀನಿ, ಕೋಟಿ ರೂಪಾಯಿ ಸಂಬಳ ತಂದು ತಂದೆ ತಾಯಿನ ಅನಾಥಾಶ್ರಮಕ್ಕೆ ಹಾಕು ಮಕ್ಕಳಲ್ಲ. ಊರಾಗ 400 ರೂಪಾಯಿ ದುಡಿದ್ರೂ ಮಕ್ಕಳನ್ನ ಸಾಕ್ತಾವಲ್ಲ, ಅವು ನಿಜವಾದ ಮಕ್ಕಳು. ಊರಾಗ ದೋಸ್ತರ ಮಧ್ಯೆ ಇದ್ದು ಗಣಪತಿ ಕುಣಿದು ಏನೇ ಗದ್ದಲ ಮಾಡಿದ್ರು ನಮ್ಮಪ್ಪ ಅಂತ ಊರಾಗ ಯಾವ ಸಾಕ್ತಾವಲ್ಲ ಅವಕ್ಕೆ ಸೆಲ್ಯೂಟ್ ಹೊಡಿರಿ. ಟಿ ವಿ ಮುಂದೆ ತೋರಿಸಿ ಒಬ್ಬವ ಏನಾಯ್ತು ಒಮ್ಮೆ ಏನಾಯ್ತು ಅವರಪ್ಪ ಅವ್ವ ಏನಿದು ಮಗನಿಗೆ ಅಂದರು, ನೋಡೋ ಮಗ್ಲ ಮನೆಯವ 98 ಮಾಡ್ಯಾನ, ನೋಡೋ ಮಗ್ಲ ಮನೆಯವ 99 ಮಾಡ್ಯಾನ. ನಮ್ಮ ತೊಂದ್ರೆ ಏನು? ಬರೀ ಇನ್ನೊಬ್ಬರ ಮಕ್ಕಳನ್ನು ಮುಂದಿಡೋದು, ನಮ್ಮ ಮಕ್ಕಳಿಗೆ ಬೈಯೋದು, ಇದೇ ಮಾಡ್ತೀವಿಲ್ಲ. ಯಾಕೆ? ನಾನು ಅದೇ ಮಾಡಿಸ್ಕೊಂಡ ಬಂದೀನಿ ಸಣ್ಣವಿದ್ದಾಗ ಇನ್ನೂ ಸ್ವಯಂ ಮಾಡ್ಲಾರ್ದ ನಮಗೂ ಅದೇ. ನೋಡವ ಮಗ್ಲ ಮನೆಯವ್ ಹಂಗೆ ಮಾಡ್ಯಾನ, ಮಗ್ಲ ಮನೆಯವ್ ಹಿಂಗೆ ಮಾಡ್ಯಾನ. ನಾ ಅಂದೆ ಆಯ್ತು, ಮಗ್ಲ ಮನೆ ಮಾತಾಡ್ತಾನ, ಈಗ ಬಂದಿಲ್ಲ ಮಗ್ಲ ಮನೆಯಲ್ಲಿ ಬಂದು ಮಾತಾಡ್ತಾನ. ಮಗ್ಲ ಮನೆ ಮಾತಾಡೋದು ದೊಡ್ಡದಲ್ಲ, ಅಕ್ಕನೂ ಸನ್ಯಾಸಿ ಅಂದೆ ನಾನು. ಸನ್ಯಾಸಿ ಅವ ಅಂದ, ಹೋಗ್ರಿ ಸ್ವಾಮಿಗಳ ಮದುವೆಯಾಗಿ ಚಂದ ಮಠ ಮನೆ ಕಟ್ಕೊಂಡು ಆರಾಮಿರ್ತೀನಿ ನಾನು ಅಂದವ.
ಕಂಪೇರ್ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಮಕ್ಕಳಿಗೆ. ನಿಮ್ಮ ಮಕ್ಕಳು ಒಂದ್ರೊಳಗೆ ಭಾರಿ ಇರ್ತಾವೆ, ಒಂದ್ರೊಳಗೆ ವೀಕ್ ಇರ್ತಾವೆ. ಕಂಪೇರ್ ಮಾಡಿ ನಿಮ್ಮ ಮಕ್ಕಳ ಒಳಗಿರೋ ಆತ್ಮಸ್ಥೈರ್ಯ ಹಾಳು ಮಾಡಬೇಡ್ರಿ. ಒಟ್ಟ ಕಂಪೇರ್ ಮಾಡೋಕೆ ಹೋಗ್ಬೇಡ್ರಿ. ನೋಡವ 99 ಮಾಡ್ಯಾನ, ನೀನು ಅದಿ. ಅವನಿಗೆ ವಯಸ್ಸೆಟ್ಟು 19, ನಿನಗೂ ವಯಸ್ಸೆಟ್ಟು 19, ಅವ 99 ಮಾಡ್ಯಾನ, ನೀನು ಅದಿ ಅಂದ. ಮಗ ಅಂದ, ಟಿ ವಿ ಚಾಲು ಆಗಿತ್ತು, ಟಿ ವಿ ನೋಡ್ದ. ಟಿ ವಿ ಒಳಗೆ ಒಬ್ಬ ದೊಡ್ಡ ಸಾಧಕ ಬಂದ, ಅವನಿಗೆ ವಯಸ್ಸು 53. ಟಿ ವಿ ಒಳಗೆ ದೊಡ್ಡ ಸಾಧಕ ಬಂದ, ಆತ ಮೌಂಟ್ ಎವರೆಸ್ಟ್ ಹೇರಿದ್ದ, ಅವನ ವಯಸ್ಸು 53. ಇವ ಅಪ್ಪನ ಕತ್ತಿದ್ನಲ್ಲ 19 ವಯಸ್ಸಿನಾಗ ಅವ 98 ತೊಗೊಂಡಾನ. ನಿನಗೂ 19 ವಯಸ್ಸು, ನೀನು 98 ತೊಗೋಬೇಕಿಲ್ಲ. ಮಗ ಅಂದ 54 ವಯಸ್ಸಿಗೆ ಮೌಂಟ್ ಎವರೆಸ್ಟ್ ಏರ್ಯಾನ, ನೀನು 10 ತೋರಿಸು, ನೀ 10 ತೋರಿಸು, ಮರ್ದಿನಾನೇ ತೊಗೋತೀನಿ 100ಕ್ಕೆ 100 ಅಂದಿವ. ಇವ ಅಂದ ಭಾಳ ಶಾಣೆ ಆಗ್ಯದಲ್ಲ ಇದು, ನನಗೆ ಇಡಕತ್ತದ ಅಂತಂತದ. ಹುಡುಗರು ಭಾಳ ಶಾಣೆ ಅದಾವು. ಈಗಿನ ಕಾಲ ಹುಡುಗರು ಭಾಳ ಶಾಣೆ ಅದಾವು. ಒಟ್ಟ ಮಾತಾಡಿದ್ರೆ ನಾವು ಅಜ್ಜದವಕ್ಕೆ ಯಾರನ್ನೂ ಬಿಡೋದಿಲ್ಲ. ನಮ್ಮನ್ನ ಬಿಟ್ಟಿಲ್ಲವ್ರು ನಿಮ್ಮನ್ನು ಬಿಡ್ತಾರನ ಅವರು? ಒಟ್ಟ ಬಿಡುದಿಲ್ಲ ಅವ್ರು ಯಾರನ್ನು. ಗಪ್ ಕುಂದ್ರಿ ಅಂದ್ರೆ ಒಮ್ಮೆ ಏನಾಯ್ತು, ಹಿಂಗೆ ಹೊರತಿಯಿಂದ ಒಬ್ಬವ ಬಿಜಾಪುರಕ್ಕೂ ದಿವಸ ಬಸ್ನಾಗ ಅಡ್ಡಾಡ್ತಿದ್ದ. ಹುಡುಗರು ಭಾಳ ಡೇಂಜರ್ ಅದಾವ, ಹೇಳಕತ್ತೀನಿ ನಾನು. ಫಾರ್ ಎಕ್ಸಾಂಪಲ್, ಐ ಆಮ್ ಗಿವ್ ಯು ಜಸ್ಟ್ ಆನ್ ಎಕ್ಸಾಂಪಲ್. ಇಲ್ಲಿಂದ ಒಬ್ಬ ಬಿಜಾಪುರಕ್ಕೆ ದಿವಸ ಹೊಕ್ಕಿದ್ದ. ಕಂಡಕ್ಟರ್ ಏನಂದ, ಅವು ಹುಡುಗರು ಶೋಕಿ ಏನು ಪಾಪ, ಅವು ನೋಡ್ರಿ, ಅವು ಸೀಟ್ ಇದ್ರು ಒಳಗೆ ಕುಂದ್ರದಿಲ್ಲ. ಅವು ರೋಡ್ ಏನು ಅವು ಬಾಕ್ಲ ಇರ್ತೈತಲ್ಲ, ಅಲ್ಲೇ ಜೋತ್ ಬಿಡ್ಬೇಕು. ಯಾಕೆ PUC ನಾವು ಜೋತ್ ಬಿದ್ದ ಹೋಗಿದ್ವಿ. ಒಳಗೆ ಅಂದ್ರೆ ಕದ್ಲಿದ್ರು ಏನಿದ್ರು ಅಲ್ಲೇ ಬರ್ತದೆ 5 ಕಿಲೋಮೀಟ್ರಕ್ಕೆ. ಒಳಗೆ ಹೋಗಿ ಏನು ಮಾಡುವ ಅಂತ ನಮ್ಮ ಯೋಚನೆ. ಮತ್ತು ಒಳಗೆ ಹೋದ್ರೆ ನಮಗೇನು ಮರ್ಯಾದೆ ಐತೆ? ಅಯ್ಯವ ನಿಮಗಿನ್ನ ಮರ್ಯಾದೆ ಐತಿ. ಅವು ನಮ್ಮ ಮಂದಿಗೆ ಏನು ಮರ್ಯಾದೆನೇ ಇರೋದಿಲ್ಲ. ಒಬ್ಬ ಬೈತಾನ, ಒಬ್ಬ ಕುಂದರಂತಾನ, ಒಬ್ಬ ನಿಂದರಂತಾನ, ಏನು ಮಾಡ್ತಿಲ್ಲ. ಮತ್ತೊಬ್ಬ ಕಟಿಂಗ್ ನೋಡು ಮಗನೇ, ಅದು ನೋಡು, ಇದು ಒಂದು ಸುರ್ಗಾಡ್ ಅಂತಾವು. ಬೇಡ ಸವಾಸ ಅಂತಾವು. ಏನು ಮಾಡಿರ್ತಾವು, ಎಡ್ಜಿಗೆ ನಿಂತಿರ್ತಾವು. 1 ದಿನ ನಿಂತ, 2 ದಿನ ನಿಂತಾವು. ಕಂಡಕ್ಟ್ರ್ ಏನಂದ, ಅಲ್ಲೋ ಬರೇ ಎಡ್ಜಿಗೆ ನಿಂದ್ರದು ದಂಡಿಗೆ ನಿಂದ್ರದು ಮಾಡ್ತಲ್ಲ, ಹೋದ ಜನದಾಗ ನೀ ಏನು ವಾಚ್ಮೆನ್ ಆಗಿದ್ದೆ ಅಂದ್ಬಿಟ್ಟವ. ಅನ್ಬಾರ್ದಿತ್ತು. ವಯಸ್ಸಾದವ್ರಿಗೆ ಅಂದ್ರೆ ನಡೀತಿತ್ತು. ಹುಡುಗರು, ಈಗಿನ ಹುಡುಗರು ಭಾಳ ಡೇಂಜರ್. ಅವ್ರಿಗಂದ ಅವ ಅಂದ, ಟೈಮ್ ಬರಲಿ ನಂದು ಟೈಮ್ ಬರಲಿ, ನಿಮ್ಗೆ ಏನು ಅನ್ಬೇಕಂತೀನಿ ಅಂದ. 1 ವಾರ ಮನಸ್ಸಿನಾಗ ಅದೇ ನೋವ, 2 ವಾರ ಮನಸ್ಸಿನಾಗ ಅದೇ ನೋವ. ಏನು ಹೆಂಗಾರ ಮಾಡಿ ಉತ್ತರ ಕೊಡಬೇಕಲ್ಲ ಅಂತ ಅವ ಏನು ಅಲ್ಲಾಡಲಿಲ್ಲ, ಅದು ನಿಂದ್ರದವ ಅಲ್ಲೇ. ಮತ್ತು ಪಾಪ ಕಂಡಕ್ಟ್ರ್ ಏನು ಮಾಡ್ದ, ಅವ್ರು ಏನು ಮಾಡ್ತಾರೆ ಪಾಪ, ಚೇಂಜ್ಗಳನ್ನು ಕೇಳ್ತಾರೆ. ಚಿಲ್ಲರೆ ಇದ್ರು ಕೊಡ್ರಿ, ಯಾಕೆ ಸುಮ್ಮನೆ ನೋಟ್ ಕೊಡ್ತೀರಿ, ನಮ್ಮ ಕಡೆ ಚಿಲ್ಲರೆ ಇದ್ರು ಕೊಡ್ರಿ ಅಂತ. ಪಟ್ನ ಸಿಕ್ತಲ್ಲ. ಇವ ಅಂದ, ಎಲ್ಲರ ಕಡೆ ಚಿಲ್ಲರೆ ಕೇಳಕತ್ತಿರಲ್ಲ, ಹೋದ ಜನ್ಮದಾಗ ನೀ ಏನು ಭಿಕ್ಷುಕಾಗಿದ್ದೇನೆ? ಬೇಡ ಸವಾಸ ನಾವು ಅನ್ನೋದು ಬೇಡ, ಅನಿಸ್ಕೊಳ್ಳೋದು ಬೇಡ. ಅವು ಹುಡುಗರು ಭಾಳ ಡೇಂಜರ್ ಹುಡುಗರು. ಇಂಥ ಹುಡುಗರು ಮುಂದೊಂದು ದಿನ, ಇನ್ನು 10 ವರ್ಷ ಬಿಟ್ಟರೆ ಎಲ್ಲಿಗೆ ಹೋಗೋದಿದೆ ಗೊತ್ತಿಲ್ಲ ದೇಶ. ಎಲ್ಲಿಗೆ ಹೋಗುತ್ತಿದೆ ದೇಶ ಗೊತ್ತಿಲ್ಲ. ಮಕ್ಕಳಿಗೆ ತಂದೆ ತಾಯಿ ಮ್ಯಾಗ ಅಭಿಮಾನ ಇಲ್ಲ, ದೊಡ್ಡವ್ರ ಮ್ಯಾಗ ಸಂಸ್ಕಾರ ಇಲ್ಲ. ಇಂಥವೆಲ್ಲ ಸಮಾಜದಲ್ಲಿ ನಾವು ಬದುಕ್ತೀವಿ ಅಂದರೆ ನಾವು ಮೊದಲು ಮಕ್ಕಳಿಗೆ ಏನು ಕಲಿಸ್ಬೇಕು? ಸಂಸ್ಕಾರ, ಅಭಿಮಾನ. ದೇಶ ದೊಡ್ಡದಪ್ಪ ಅಂತ ನಾವು ಹೇಳಬೇಕು, ದೇಶ ದೊಡ್ಡದು ಅಂತ ನಾವು ಕಲಿಸ್ಬೇಕು. ನನ್ನ ದೇಶ, ನನ್ನೂರು, ನನ್ನ ರಾಜ್ಯ, ತಂದೆ ತಾಯಿ, ಸಂಸ್ಕಾರ, ದೊಡ್ಡವರಿಗೆ ಒಂದಿಷ್ಟು ನಮಸ್ಕಾರ ಮಾಡೋ ಗುಣ ಕಲಿಸಿಬಿಟ್ಟು ಅಂದರೆ ಮಕ್ಕಳು ಚೆಂದಾಗಕ್ಕೆ ಸಾಧ್ಯ. ನಿನ್ನೆ ಅಲ್ಲಿ ಮ್ಯಾಗ ಗುಡ್ಡಕ್ಕೆ ಹೋಗಿದ್ವಿ, ಮಾಳಮ್ಮ ಅಲ್ಲ ಅದು, ಮಾಳಮ್ಮ ದೇವಿ, ಅದು ಭಾಳ ಚಂದ ಕತೆ ಐತಿ. ನಾನು ಪುರಾಣ ಸುಮ್ಮನೆ ಒಬ್ಬರು ಸರ್ ರೇವಣ ಸಿದ್ಧನ ಪುರಾಣ ಕೊಟ್ಟಿದ್ರು, ಆ ಪುರಾಣ ಒಳಗೆ ಐತಿ. ಹೊರ್ತಿಗೆ ಮೊದಲ ಸಿದ್ಧಾಪುರ ಅಂತಿದ್ರಂತ, ಹೌದನು? ನನಗಷ್ಟು ಗೊತ್ತಿಲ್ಲ. ಸಿದ್ಧಾಪುರ ಅಂತಿದ್ರು. ಇಲ್ಲಿ ಸಿದ್ಧರು ಭಾಳಿದ್ರು. ಸಿದ್ಧರು ಅಂದರೆ ಜಪ ತಪ ಯಜ್ಞಗಳನ್ನು ಮಾಡಿ ಬರೋರು. ಈ ಊರೊಳಗೆ ಮುಂಚೆ ನನಗನ್ಸೋ ಮಟ್ಟಿಗೆ ಇದು ಒಂದು 1200 ವರ್ಷದಿಂದ ಇರ್ಬೋದು, ಅಥವಾ ಒಂದು 600-700 ವರ್ಷದ ಕತೆ ಇರ್ಬೋದು. ಹೊರ್ತಿ ಒಳಗೆ ಸಿದ್ಧರು ಬಹಳ ಇದ್ದರು. ಆ ಸಿದ್ಧರಿಗೆ ಮಾಳಮ್ಮ ದೇವಿ ಕಾಟ ಕೊಡ್ತಿದ್ಲು. ಆ ತಾಯಿ ಕಾಟ ಕೊಡ್ತಿದ್ಲು, ಒಟ್ಟು ಇರಬಾರ್ದು ನೀವು ಊರಾಗ ಅಂತ ಕಾಟ ಕೊಡ್ತಿದ್ಲು. ಕಾಟ ಕೊಡೋ ಸಂದರ್ಭದಲ್ಲಿ ಸಿದ್ಧರೆಲ್ಲ ಜಪ ಮಾಡ್ತಾರೆ. ಏನು ಮಾಡಬೇಕು ನಾವು ಅಂತ ಜಪ ಮಾಡಿ ಎಲ್ಲರೂ ಬೇಡ್ಕೊತಾರೆ. ಆವಾಗ ರೇವಣ ಸಿದ್ಧರು ಬರ್ತಾರೆ. ರೇವಣ ಸಿದ್ಧರು ಬಂದು ಸಿದ್ಧರಿಗೆ ಹೇಳ್ತಾರೆ, ಏನು ನಿಮ್ಮ ತೊಂದರೆ? ಸಿದ್ಧರಂದರು, ನನಗೆ ಮಾಳಮ್ಮ ದೇವಿ ಅನ್ನೋರು ಏನು ಅದಾರಲ್ಲ ಅಲ್ಲಿ ಗುಡ್ಡದಾಗ, ಅವ್ರು ನಮ್ಗೆ ಭಾಳ ಕಾಟ ಕೊಡಕತ್ತಾರ.